ಯಾಕೆ ನೀವು ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡಬೇಕು? ನೀ ಹೇಟ್ ಸ್ಪೀಚ್ ಮಾಡ್ತಿದ್ರಂದ್ರೆ ನೀವು ಅಪೋಸ್ ಮಾಡ್ಬೇಕಲ್ಲ. ಈಗ ನಾ ಹೇಟ್ ಸ್ಪೀಚ್ ಮಾಡ್ತಿದ್ದ ನಾ ಅಪೋಸ್ ಮಾಡಬೇಕು. ಕೇಳ್ರಿ, ಹೇಟ್ ಸ್ಪೀಚ್ ನಾ ಮಾಡ್ತಿದ್ದಂದ್ರೆ ನಾನು ಅಪೋಸ್ ಮಾಡಬೇಕು. ಮತ್ತು ಅದೇನು ಬರೀ ಬಿ ಜೆ ಪಿಯವ್ರಿಗೆ ಅಟ್ಟೆ ಹೇಟ್ ಸ್ಪೀಚ್ ಅದ? ಕಾಂಗ್ರೆಸ್ನವ್ರು ನಾವೇನಾರ ಮಾತಾಡಿದ್ರೆ, ಈಗ ನಾಳೆ ಎಂ ಬಿ ಪಾಟೀಲ್ ಯಾರೋ ಹೇಟ್ ಸ್ಪೀಚ್ ಮಾಡ್ತೀನಪ್ಪ, ಹಾಂ ನಾನು ಯಾರಿಗೊಬ್ಬರು ಬೈತೀನಿ ಹೇಟ್ ಸ್ಪೀಚ್ ಮಾಡಿ ಅಂತ ಭಾಷಣ ಮಾಡ್ತೀನಿ ತಿಳ್ಕೊಳ್ಳಿ, ನನಗೂ ಅನ್ವಯಿಸ್ತದೆ, ಅದು ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ, ಎಲ್ಲ ಸಂಘಟನೆಗಳಿಗೂ ಅನ್ವಯಿಸ್ತದೆ. ಕುಂಬಳಕಾಯಿ ಕಳ್ಳ ನಮಗೆ ಹೆಗಲು ಮುಟ್ಟು ನೋಡ್ಕೊಂಡು ನೀವೇ ಕೆಲಸ ಮಾಡ್ತಿರ್ದಮ್ಮ. ಸರ್, ಅನ್ನಕೋಮಿನವರು ಪಾಕಿಸ್ತಾನ ಪರವಾಗಿ ಮಾತನಾಡ್ತಾರೆ, ಅವ್ರಿಗೂ ನಾವು ಬೆಳಿಬೇಕಾಗತ್ತಲ್ಲ, ಅದು ಹೆಂಗೆ? ಅವ್ರು ಮಾತಾಡಿದಾಗ ಅವ್ರ ಮ್ಯಾಗ ಹಾಕೋಣಲ್ಲ ಕೇಸು, ಹೇಟ್ ಸ್ಪೀಚ್. ಪಾಕಿಸ್ತಾನ ಬಗ್ಗೆ ಮಾತಾಡಿದ ಅವ್ರ ಮ್ಯಾಗ ಹೇಟ್ ಸ್ಪೀಚ್ ಹಾಕೋಣ ಅಂತ ಯಾರು ಹೇಳಿದ್ರು? ನಾವು ಎಲ್ಲ ಬಿಡುಗಡೆನಾಗಿದ್ದವ್ರು ನಮಾಜ್ ಬಿದ್ದಿದ್ದು, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಅಂದು ಟಿಪ್ಪು ಸುಲ್ತಾನ, ಇಂದು ಶಿವಾಜಿ ಮಹಾರಾಜ.